ಆಲ್ರೆಡಿ ಊಟ ರೆಡಿ ಇದೆ. ಎಲ್ಲ ಇಲ್ಲೇ ಕೂತ್ಕೊಳ್ಬೇಕು. 5 ನಿಮಿಷ ಊಟದ ವ್ಯವಸ್ಥೆ ಇದೆ. తలక ఉంచొద్దు. ವಿಪಕ್ಷಣ ಸೈಡ್ ಸರ್ ಅಣ್ಣ, ವಿಪಕ್ಷಣ ಬೆನ್ನು ತೋರಿಸ್ಬೋದು. ನೆಕ್ಸ್ಟ್ ಬರ್ರಿ ಬಾಬಾ, ನಾನು ಏನಕ್ಕೆ ರೈಟ್ right ಅವರೇ ನಿಮಗೆ ಕೊಡ್ತಾರೆ ಮಗಿದ್ದು ಅಲ್ಲ, ಅವರೇ ತಂದು ನಿಮಗೆ ಕೊಡ್ತಾರೆ.
ಇದೊಂದು ಹಬ್ಬ. ಯಾಕಂದ್ರೆ ನಾವು ಬಂದಿರೋದು ಪ್ರಕೃತಿಯಿಂದ, ಮಂಗನಿಂದ ಮಾನವನಾಗಿ ಇಲ್ಲಿವರೆಗೆ ನಮಗೆ ನಾವು ಎವಾಲ್ವೇಷನ್ ಆಗಿದ್ದೀವಿ, ಡೆವಲಪ್ ಆಗಿದ್ದೀವಿ. ಅಂದರೆ ನಾವು ಮಂಗಗಳಿದ್ವಿ, ನಮ್ಮನ್ನು ಮಾನವನಾಗಿ ಮಾಡಿ ಇಲ್ಲಿವರೆಗೆ ಒಂದು ಸುಸಂಸ್ಕೃತ ಮಾನವನಾಗಿ ಮಾಡಿದ್ದು ಈ ಪರಿಸರ. ಈ ಪರಿಸರ ಇಲ್ಲದೆ ಇವತ್ತು ನಾವು ನೀವು ಯಾರು ಬದುಕಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಗಿಡ ಮರ ಪಕ್ಷಿಗಳು ನದಿಗಳು ಕೆರೆಗಳು ಇವತ್ತು ಯಾಕೆ ಬೇಕು ನಮಗೆ? ಇವತ್ತು ಇಲ್ಲಿ ಸಂಕಲ್ಪ ಫೌಂಡೇಶನ್ ಅವರ ಉದ್ದೇಶ ಏನಂದ್ರೆ, ಸರ್ಕಾರ ಮಾಡದೇ ಇರುವಂತ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದಕ್ಕೆ ಒಂದು ದೊಡ್ಡ ಚಪ್ಪಾಳೆ ನಿಮ್ಮಿಂದ ಬರಬೇಕು. ಯಾಕೆಂದ್ರೆ ನಾವು ಕೇವಲ ಅವ್ರಿಗವ್ರನ್ನ ನಂಬದೆ, ಯಾರೋ ಇಲಾಖೆಯವರು ಬರ್ತಾರೆ, ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಯಾರೋ ಉದ್ಧಾರ ಮಾಡ್ತಾರೆ, ಯಾರೂ ಮಾಡಲ್ಲ. ನಿಮ್ಮೂರನ್ನ, ನಿಮ್ಮೂರ ಪರಿಸರವನ್ನ, ನಿಮ್ಮೂರ ಅರಣ್ಯವನ್ನ, ನಿಮ್ಮೂರ ವನ್ಯಜೀವಿಯನ್ನ ಕಾಪಾಡ್ತಕ್ಕಂಥವ್ರು ನೀವೇ. ಮತ್ತೆ ಇಂಥ ಸಂಘ ಸಂಸ್ಥೆಗಳು ಇವತ್ತು ಬಂದಿದಾವಲ್ಲ, ನಿಮ್ಮೂರಿನ ಪುಣ್ಯ ಇದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಆಲ್ಮೋಸ್ಟ್ ರೈತರಿದ್ದೀವಿ ಇಲ್ಲಿ. ನಾವು ಪರಿಸರ ಅರಣ್ಯ ಅಂದ್ರೆ ತಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗೋದಿಲ್ಲ. ನೀವು ಹುಟ್ಟಿದಿರಿ ಅರಣ್ಯ, ಮೊದಲೆಲ್ಲ ಪಕ್ಕದಲ್ಲೇ ಅರಣ್ಯ ಇದೆ, ನದಿ ಇದೆ. ನಾವು ಒಂದಕ್ಕೊಂದು ಅರಣ್ಯವನ್ನು ಪರಿಸರವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವಿದ್ದೀವಿ. ಯಾಕೆಂದ್ರೆ ಇವತ್ತು ನೋಡಿ, ನಿಮ್ಮ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ಹರಿಯುವ ನದಿ ಏನಿದೆಲ್ಲ ಹುಟ್ಟಿರೋದು ಫಾರೆಸ್ಟ್ ಅಲ್ಲಿ, ಪರಿಸರದಿಂದ ಬಂದಿರೋದು. ಇವತ್ತು ಶುದ್ಧವಾದ ಗಾಳಿ, ಆಕ್ಸಿಜನ್ ಎಷ್ಟು ಗಲೀಜಾಗಿದೆ ವಾತಾವರಣದಲ್ಲಿ, ಆದ್ರೂ ಇವತ್ತು ನಾವು ಶುದ್ಧವಾದ ಗಾಳಿ ತಗೋತಿದೀವಿ ಅಂದ್ರೆ ಈ ಗಿಡ ಮರಗಳು ನಾವು ಬಿಡ್ತಕ್ಕಂಥ ಕೆಟ್ಟ ಗಾಳಿಯನ್ನ ತಗೊಂಡು, ನಾವು ಬಿಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಂತ ಕೆಟ್ಟ ಗಾಳಿಯನ್ನ ತಗೊಂಡು ಒಳ್ಳೆ ಗಾಳಿಯನ್ನು ಕೊಡ್ತಕ್ಕಂಥ ಆಕ್ಸಿಜನ್ ಏನಿದಾವಲ್ಲ ಬ್ಯಾಂಕ್ಗಳು, ATMಗಳು ಈ ಗಿಡ ಮರಗಳು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ನಾನು ಹೇಳಕ್ ಹೊರಟಿರೋದು, ಇದು ಕೆಲಸ ಕರ್ತವ್ಯ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ಪರಿಸರ, ನೀವಿರ್ತಕ್ಕಂಥ ವಾತಾವರಣದಿಂದ ಹಿಡಿದು ಮುಂದಿನ ಭವಿಷ್ಯ, ಪ್ರತಿಯೊಂದು ಸಲ ನಾವು ಒಂದು ಘೋಷಣೆ ಮಾಡ್ತೀವಿ, ಪ್ರತಿ ಸಲ ಒಂದೊಂದು ಘೋಷಣೆ ಮಾಡ್ತೀವಿ. ಈ ವರ್ಷದ ಘೋಷಣೆ ಏನಿದೆ ಅಂದ್ರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫ್ಯೂಚರ್. ನಮ್ಮ ಫ್ಯೂಚರು, ನಾಳೆಯ ಫ್ಯೂಚರು, ನಮ್ಮ ಇವತ್ತು ಏನು ಬದುಕಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಇವತ್ತು ನಾವು ಬೆಳೆಗಳಾಗಿರ್ಬೋದು, ರೈತ ಉಳಿಬೇಕು, ಹಳ್ಳಿಗಳು ಉಳಿಬೇಕು, ನಾವು ಉಳಿಬೇಕಂದ್ರೆ ಪರಿಸರ ಎಲ್ರಿಗೂ ಅತ್ಯವಶ್ಯಕ.